ಇನ್ನು ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಗಳು ಅಥವಾ ಇನ್ಯಾವುದೇ ರೀತಿಯಾದಂತಹ ಕಂಪನಿಗಳು ಇಲ್ಲಿನ ಸಮಸ್ಯೆಗಳ ವಿಚಾರವಾಗಿ ಧ್ವನಿ ಎತ್ತಿದಾಗ ಮೊದಲಿಗೆ ಅವರನ್ನ ಸೆಳೆಯೋ ಪ್ರಯತ್ನ ಮಾಡುವಂಥದ್ದು ಅಂತಂದ್ರೆ ಪಕ್ಕದ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶ ಈ ಎರಡು ರಾಜ್ಯಗಳು. ಈಗಲೂ ಅಷ್ಟೇ ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ರೈತರ ಹೋರಾಟ ತಣ್ಣಗಾಗ್ತಾ ಇದ್ದಾಗೆ ಪಕ್ಕದ ಆಂಧ್ರ ಪ್ರದೇಶದ ಸಚಿವ ಕರ್ನಾಟಕವನ್ನ ಕೆಣಕಿದ್ದಾರೆ. ಬನ್ನಿ ನಾವು ನಿಮಗೆ ಜಾಗ ಕೊಡ್ತೀವಿ ಅಂತ ಓಪನ್ ಆಫರ್ ಬೇರೆ ಕೊಟ್ಟಿದ್ದಾರೆ. ಇದರಿಂದ ಕೆರಳಿದ ಸಚಿವ ಎಂ ಬಿ ಪಾಟೀಲ್ ಯಾವ ಕಂಪನಿಯೂ ಕರ್ನಾಟಕದಿಂದ ಹೊರ ಹೋಗಲ್ಲ ಅಂತ ಗುಡುಕ್ತಾ ಇದ್ದಾರೆ. ಭೂಮಿ ಸಲುವಾಗಿ ಒಬ್ಬದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ಬರೀ ಭೂಮಿಯಿಂದ ಮಾತ್ರ ಹೋಗೋದಿಲ್ಲ ಜನ. ಕರ್ನಾಟಕ ಆಂಧ್ರದ ನಡುವೆ ಏರೋಸ್ಪೇಸ್ ಜಟಾಪಟಿ. ಉದ್ಯಮಿಗಳನ್ನ ಆಹ್ವಾನಿಸಿದ ಆಂಧ್ರ ಸಚಿವನಿಗೆ ತಿರುಗೇಟು. ದೇವನಹಳ್ಳಿಯ ಚನ್ನಪಟ್ಟಣದಲ್ಲಿ 1777 ಎಕರೆ ಸ್ಥಳವನ್ನ ಸ್ವಾಧೀನಪಡಿಸಲು ಸರ್ಕಾರ ಮುಂದಾಗಿತ್ತು. ಆದರೆ ರೈತರ ತೀವ್ರ ಹೋರಾಟಕ್ಕೆ ಮಣಿದ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟಿರುವುದಾಗಿ ನಿನ್ನೆ ಘೋಷಿಸಿತ್ತು. ಇದು ಒಂದು ಕಡೆ ರೈತರಿಗೆ ಸಂತೋಷ ತಂದರೆ, ಮತ್ತೊಂದು ಕಡೆ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಆಂಧ್ರ ಪ್ರದೇಶದ ಸಚಿವನೊಬ್ಬ ಮಾಡಿದ ಟ್ವೀಟ್ ಎರಡೂ ರಾಜ್ಯಗಳ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಆಂಧ್ರ ಪ್ರದೇಶ ಸಚಿವ ನಾರಾ ಲೋಕೇಶ್ ಟ್ವೀಟ್ಗೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಕೈಗಾರಿಕಾ ಸಚಿವರು ಕೆಂಡಾಮಂಡಲರಾಗಲು ಕಾರಣವಾದ ನಾರಾ ಲೋಕೇಶ್ ಟ್ವೀಟ್ ಬಗ್ಗೆ ಮೊದಲು ತೋರಿಸ್ತೀವಿ ನೋಡಿ. ಆತ್ಮೀಯ ಏರೋಸ್ಪೇಸ್ ಉದ್ಯಮ, ಇದರ ಬಗ್ಗೆ ಕೇಳಿ ಬೇಸರವಾಯಿತು. ನಿಮಗಾಗಿ ನನ್ನ ಬಳಿ ಇದಕ್ಕಿಂತ ಉತ್ತಮವಾದ ಐಡಿಯಾ ಇದೆ. ನೀವು ಆಂಧ್ರ ಪ್ರದೇಶದತ್ತ ಯಾಕೆ ನೋಡಬಾರದು? ಅತ್ಯುತ್ತಮ ಪ್ರೋತ್ಸಾಹಧನ ಮತ್ತು ಬಳಸಲು ಸಿದ್ಧವಾದ 8,000 ಎಕರೆಗಳಿಗೂ ಹೆಚ್ಚು ಭೂಮಿ ಹೊಂದಿರುವ ಆಕರ್ಷಕ ಏರೋಸ್ಪೇಸ್ ನೀತಿಯನ್ನ ನಾವು ನಿಮಗಾಗಿ ಹೊಂದಿದ್ದೇವೆ. ಶೀಘ್ರದಲ್ಲೇ ನಿಮ್ಮನ್ನ ಭೇಟಿಯಾಗಲು ಆಶಿಸುತ್ತೇವೆ. ಕರ್ನಾಟಕದಿಂದ ಒಂದೇ ಒಂದು ಕಂಪನಿ ಹೋಗಲು ಬಿಡಲ್ಲ. ನಾರಾ ಲೋಕೇಶ್ ಟ್ವೀಟ್ಗೆ ಎಂ ಬಿ ಪಾಟೀಲ್ ಪಂಚ್. ಕರ್ನಾಟಕದಲ್ಲಿ ಭೂಮಿ ಸಿಗದ ಕಂಪನಿಗಳು ಆಂಧ್ರ ಪ್ರದೇಶಕ್ಕೆ ಬನ್ನಿ ಅಂತ ನಾರಾ ಲೋಕೇಶ್ ಟ್ವೀಟ್ಗೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದಿಂದ ಒಂದೇ ಒಂದು ಕಂಪನಿ ಹೊರಗೆ ಹೋಗಲು ಬಿಡಲ್ಲ. ಅವರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಅಲ್ಲಿ ಭೂಮಿ ಇದ್ದ ಮಾತ್ರಕ್ಕೆ ಉದ್ಯಮಿಗಳು ಹೋಗೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಭೂಮಿ ಸಲುವಾಗಿ ಒಬ್ಬದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿ ಯಾರು ಸ್ವಯಂ ಇಚ್ಛೆಯನ್ನು ಕೊಡ್ತಾರೆ, ಅವ್ರು ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನ ಅದ, ಆ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಕಾಮ್ ವಾಟರ್. ನಾರಾ ಲೋಕೇಶ್ ಅವ್ರನ್ನ ಭೂಮಿ ಇದೆ, ಬನ್ನಿ, ಇನ್ಸೆಂಟಿವ್ ಇದೆ ಅಂತೇಳಿ. ಬರೀ ಭೂಮಿ ಇದ್ದು ಮಾತ್ರ ಹೋಗೋದಿಲ್ಲ ಜನ, ಇಕೋಸಿಸ್ಟಮ್ ಬೇಕಾಗುತ್ತೆ. ನಾನು ಅದಕ್ಕೆ ಇದೆಲ್ಲ 65% ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಅದು ಏರ್ಬಸ್ ತಗೊಳ್ರಿ, ಬೋಯಿಂಗ್ ತಗೊಳ್ರಿ, ಲಾಕಿಡ್ ಮಾರ್ಟಿನ್ ತಗೊಳ್ರಿ, ಸಾಫ್ರಾ ತಗೊಳ್ಳಿ, ಕಾಲಿನ್ಸ್ ತಗೊಳ್ಳಿ, ಎಲ್ಲರೂ ನಮ್ಮ ರಾಜ್ಯದಲ್ಲಿ ತುಳಿಸ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಬಹಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ. ನಾನು ಬಹಳಷ್ಟು ಹೋಮ್ವರ್ಕ್ ಅನ್ನ 2 ವರ್ಷದಿಂದ ಮಾಡಿದ್ದೀನಿ. ಹೀಗೆ ಟ್ವೀಟ್ ಮೂಲಕವೇ ಉತ್ತರ ಕೊಡ್ತೀನಿ ಅಂದಿದ್ದ ಎಂ ಬಿ ಪಾಟೀಲ್ ನಾರಾ ಲೋಕೇಶ್ ಟ್ವೀಟ್ಗೆ ಟ್ವೀಟ್ ಮೂಲಕವೇ ತಿರುಗೇಟು ಕೊಟ್ಟಿದ್ದಾರೆ. ಕಂಪನಿಗಳು ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿವೆ. ಆತ್ಮೀಯ ನಾರಾ ಲೋಕೇಶ್, ಕರ್ನಾಟಕ ಕೇವಲ ಭೂಮಿಯನ್ನು ಮಾತ್ರ ನೀಡ್ತಿಲ್ಲ, ನಾವು ಭಾರತದ ನಂಬರ್ 1 ಏರೋಸ್ಪೇಸ್ ಹಾಗೂ ಇಕೋಸಿಸ್ಟಮ್ ನೀಡ್ತಿದ್ದೇವೆ. ನಾವು ದಶಕಗಳಿಂದ ದೇಶದ ಶಕ್ತಿಶಾಲಿ ಏರೋಸ್ಪೇಸ್ ನೆಲೆ ನಿರ್ಮಾಣ ಮಾಡಿದ್ದೇವೆ. ದೇಶದ 65% ಏರೋಸ್ಪೇಸ್ ಉತ್ಪನ್ನ ಹಾಗೂ ರ್ಯಾಂಕಿಂಗ್ನಲ್ಲಿ ನಂಬರ್ 1, ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದೇವೆ. ಇದು ಕೇವಲ ಭೂಮಿಯ ವಿಚಾರವಲ್ಲ, ಇದು ಪ್ರತಿಭೆ, ಆವಿಷ್ಕಾರ ಹಾಗೂ ಉತ್ತಮ ಪರಿಸರ ವ್ಯವಸ್ಥೆ ಮೂಲಕವೂ ಸಾಬೀತು ಮಾಡಿದ್ದೇವೆ. ಯಾವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕೆಂದು ನಮಗೆ ಗೊತ್ತು. ಯಾವುದೂ ಕೈ ಜಾರಿ ಹೋಗೋದಿಲ್ಲ. ಕರ್ನಾಟಕ 1 ಟ್ರಿಲಿಯನ್ ಆರ್ಥಿಕತೆ ತಲುಪುವ ಮೊದಲ ರಾಜ್ಯವಾಗಲಿದೆ. ಇದು ಕೇವಲ ಏರೋಸ್ಪೇಸ್ ಮೂಲಕವಲ್ಲ, ಹಲವು ಕಂಪನಿಗಳು ಕರ್ನಾಟಕವನ್ನೇ ಆಯ್ಕೆ ಮಾಡೋದನ್ನು ಮುಂದುವರಿಸಿವೆ. ಇಲ್ಲಿರುವ ಕಂಪನಿಗಳು ತಮ್ಮ ಕಾರ್ಯವನ್ನು ವಿಸ್ತರಿಸಿಕೊಳ್ಳುತ್ತಿವೆ. ಭೂಮಿ ಹಾಗೂ ಕಂಪನಿಗಳಿಗೆ ಬೇಕಾದ ವಾತಾವರಣ ಸೃಷ್ಟಿ ಮಾಡುವ ಮೂಲಕ ಕಂಪನಿಗಳ ಬೆಳವಣಿಗೆ ಹಾಗೂ ಹೂಡಿಕೆ ಬಗ್ಗೆ ಖಚಿತಪಡಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ರಾಜ್ಯಕ್ಕೂ ನನ್ನ ಶುಭ ಹಾರೈಕೆಗಳು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರಾದ ಪರಮೇಶ್ವರ್, ಪಕ್ಕದ ರಾಜ್ಯದವರು ನಾವು ಭೂಮಿ ಕೊಡ್ತೀವಿ ಅಂತಿದ್ದಾರೆ. ಅಲ್ಲಿ ಎಲ್ಲ ಒಣ ಪ್ರದೇಶ,
ಹೆಚ್ಚು ಕೃಷಿಗೆ ಲಭ್ಯವಿರುವುದಿಲ್ಲ ಅಂದಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಈ ಸಂದರ್ಭದಲ್ಲೇ ಉದ್ಯಮಿಗಳನ್ನ ಯಾಕೆ ಕರಿಬೇಕಿತ್ತು ಅಂತ ಆಂಧ್ರ ಸಚಿವನ ಟ್ವೀಟ್ಗೆ ಸಿಡಿಮಿಡಿಗೊಂಡಿದ್ದಾರೆ. ಪಕ್ಕದಲ್ಲಿ ಹೊಸೂರಿದೆ, ಆ ಭಾಗದಲ್ಲಿ ಹಿಂದೂಪುರ ಇದೆ. ಇವೆಲ್ಲ ನಮಗೆ ಹತ್ತಿರ ಇರೋ ಹಿಂದೂಪುರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ. ಸ್ವಾಭಾವಿಕವಾಗಿ ಅಲ್ಲಿ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ, ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ. ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ, ಹೆಚ್ಚು ಕೃಷಿಗೆ ಲಭ್ಯ ಇರತಕ್ಕಂಥದ್ದಲ್ಲ. ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದ್ರೆ ಸುಮ್ಮನೆ ನಾವು ಲ್ಯಾಂಡ್ ಕೊಡ್ತೀವಿ ಬಾ ಅಂತೇಳಿ ಹೋಗೋದಿಲ್ಲ ಜನ. ಅಲ್ಲಿ ಮ್ಯಾನ್ ಪವರ್ ಬೇಕು, ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಬೇಕು, ವಿಚ್ ಐ ಡೋಂಟ್ ಸೇ ಇಟ್ ಇಸ್ ನಾಟ್ ದೇರ್ ಇನ್ ತೆಲಂಗಾಣ. ಏನು ಟ್ವೀಟ್ ಮಾಡೋ ಕಾರಣ ಏನು? ಇಲ್ಲಿ ನಾವು CMನವರು ನಾವು ಲ್ಯಾಂಡು ಫಾರ್ಮರ್ಸಿಗೆ ಕೊಡಲ್ಲ, ಫಾರ್ಮರ್ಸಿಗೆ ವಾಪಸ್ ಕೊಡ್ತೀವಿ ಅಂದ ತಕ್ಷಣ ಟ್ವೀಟ್ ಮಾಡಿಬಿಡ್ಬೇಕಾ? ಇದು ಸ್ಪೋರ್ಟಿವ್ ಆಗಿರ್ತಕ್ಕಂಥ ಇಶ್ಯೂನ ಇದು. ಕಂಪನಿಗಳ ಸ್ಥಾಪನೆಗೆ ಅಂತ ಭೂಸ್ವಾಧೀನಕ್ಕೆ ಮುಂದಾಗಿದ್ದ ಸರ್ಕಾರ ರೈತರ ಹೋರಾಟಕ್ಕೆ ತಲೆವಾಗಿ ಪ್ಲಾನ್ ಕೈಬಿಟ್ಟಿದೆ. ಇದರ ಬೆನ್ನಲ್ಲೇ ಪಕ್ಕದ ಆಂಧ್ರಪ್ರದೇಶದ ಸಚಿವ ಕರ್ನಾಟಕವನ್ನ ಕೆಣಕುವ ಕೆಲಸ ಮಾಡಿದ್ದಾರೆ. ಇಷ್ಟು ದಿನ ಉದ್ಯಮಿಗಳನ್ನ ಆಹ್ವಾನಿಸಿದ ತೆಲುಗುನಾಡಿನ ಸಚಿವ ಇದೀಗ ಟ್ವೀಟ್ ಮೂಲಕ ನಮ್ಮಲ್ಲಿ ಬನ್ನಿ ಅಂತ ಕರೆದಿರೋದು ರಾಜ್ಯದ ಸಚಿವರ ಕೋಪ ನೆತ್ತಿಗೇರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.